ಆ 300 ನಾಮಗಳಲ್ಲಿ ಬರ್ತಕ್ಕಂಥದ್ದು ಪವರ್ ಏನಪ್ಪ ಇರುತ್ತೆ ಅಂದರೆ, ಒಂದು ಹೇಳಬೇಕಂದ್ರೆ ಅದನ್ನು ನಿತ್ಯ ಪಾರಾಯಣ ಮಾಡಿದ್ರೆ ಅವ್ರ ಕೆಲಸ ಕಾರ್ಯಗಳೆಲ್ಲವೂ ಈಡೇರುತ್ತೆ. ಯಾರಿಂದ ಏನು ತೊಂದರೆ ಆಗ್ತಾಯಿದ್ರು ಊಟಗಳನ್ನು ಕೊಡ್ತಾಯಿದ್ರೆ ಆ ಬಗಳಾಮುಖಿದು ಉಪದೇಶ ತಗೊಂಡು ಈ ತ್ರಿಶತಿಯನ್ನು ಹೇಳ್ತಾಯಿದ್ರೆ ಪಂಚದಶಿಯಲ್ಲಿ ಬರ್ತಕ್ಕಂತಹ ಬೀಜಾಕ್ಷರಗಳು ಎಲ್ಲವೂ ಸಹ ಅದರಲ್ಲೇ ಬಂದುಬಿಡುತ್ತೆ. ಪಂಚದಶಿಯನ್ನು ಉಪದೇಶ ಮಾಡ್ತಾರೆ. ಅದು ಕೊನೆಗೆ ಏನಾಗುತ್ತೆ, ಶ್ರೀವಿದ್ಯೆ ಅಂತ ಹೇಳಿ ಪ್ರಚಾರ ಆಗುತ್ತೆ. ಈ ಖಡ್ಗಮಾಲಾ ಸ್ತೋತ್ರದಲ್ಲಿ ಶ್ರೀಚಕ್ರವನ್ನು ಪೂಜೆ ಮಾಡಿದಷ್ಟೇ ಫಲವನ್ನು ಕೊಡುತ್ತೆ. ರೀತಿಯಾಗಿ ಅಗಸ್ತ್ಯರು ಹಯಗ್ರೀವರಿಂದ ಉಪದೇಶವನ್ನು ತಗೊಳ್ತಾರೆ. ಉಪದೇಶವನ್ನು ತಗೊಂಡ ನಂತರದಲ್ಲಿ ಈ ಇಬ್ಬರು ಮಹಾನುಭಾವರು ಹಯಗ್ರೀವರು ಮತ್ತು ಅಗಸ್ತ್ಯರು ಈ ಲಲಿತಾ ತ್ರಿಪುರ ಸುಂದರಿಯನ್ನು ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡಿಕೊಂಡಾಗ ಪ್ರತ್ಯಕ್ಷವಾಗ್ತಾಳೆ ಲಲಿತಾ ತ್ರಿಪುರ ಸುಂದರಿ ಭಗವತಿ ಪ್ರತ್ಯಕ್ಷಳಾಗಿ ಹಯಗ್ರೀವರಿಗೆ ಹೇಳ್ತಾರೆ, ಹಯಗ್ರೀವ, ನೀನು ಅಗಸ್ತ್ಯರಿಗೆ ಯಾತಕಪ್ಪ ತ್ರಿಶತಿಯನ್ನು ನೀನು ಉಪದೇಶ ಮಾಡಲಿಲ್ಲ? ಈ ಹಿಂದೆ ಎಲ್ಲ ತ್ರಿಶತಿಯನ್ನು ಎಲ್ಲವನ್ನೂ ಸಹ ಹೇಳಿದೀಯ, ಇವಾಗ ಮಾತ್ರ ಯಾಕೆ ಅವರಿಗೆ ತ್ರಿಶತಿಯನ್ನು ನೀನು ಉಪದೇಶ ಕೊಡಲಿಲ್ಲ? ಅದನ್ನು ಉಪದೇಶ ಕೊಡು ಅಂತ ಹೇಳಿ ಹಯಗ್ರೀವರಿಗೆ ಲಲಿತಾ ತ್ರಿಪುರ ಸುಂದರಿ ಆಜ್ಞಾಪಿಸ್ತಾಳೆ. ಆವಾಗ ಅದರಂತೆ ತಾಯಿ ಅಪ್ಪಣೆ ಅಂತ ಹೇಳಿ ಹಯಗ್ರೀವರು ಅಗಸ್ತ್ಯರಿಗೆ ತ್ರಿಶತಿಯನ್ನು ಹೇಳಿ ಕೊಡ್ತಾರೆ. ಈ ತ್ರಿಶತಿ ಅಂತ ಹೇಳಿದ್ರೆ ಬರ್ತಕ್ಕಂಥ ಇದರಲ್ಲಿ 300 ಹೆಸರುಗಳಿರುತ್ತೆ. ತ್ರಿಶತಿ ಅಂದರೆ 3, ಶತಿ ಅಂದರೆ ಶತ ಅಂದರೆ 100, 300 ನಾಮಗಳಿರುತ್ತೆ ದೇವಿದು. ಆ 300 ನಾಮಗಳಲ್ಲಿ ಬರ್ತಕ್ಕಂಥದ್ದು ಪವರ್ ಏನಪ್ಪ ಇರುತ್ತೆ ಅಂದರೆ, ಒಂದು ಹೇಳಬೇಕಂದ್ರೆ ಯಾರೇ ಆಗಲಿ ಯಾವುದೇ ಕಾಮ್ಯಕ್ಕೆ ಆಗಲಿ ಎಷ್ಟೋ ಪ್ರಯತ್ನ ಪಟ್ಟಿರ್ತಾರೆ, ಆಗದೆ ಎಲ್ಲ ಕೆಲಸ ಅವ್ರು ಬೇಕಾಗಿರೋದು ಬಹಳ, ಅದನ್ನೇ ಮಾಡಬೇಕು, ನಮಗಿಂತಿಂಥ ಕೆಲಸಗಳಾಗಬೇಕು ಅಂತಿರುತ್ತೆ, ಅವ್ರಿಗೆ ಆಗ್ತಾ ಇರಲ್ಲ. ಅಥವಾ ಬೇರೆ ಯಾರಿಂದನಾದ್ರೂ ಪುಟಗಳಾಗ್ತಾ ಇರುತ್ತೆ, ಅದನ್ನು ತಡೀಬೇಕು ಅನ್ನತಕ್ಕಂಥವ್ರು ಈ ಲಲಿತಾ ತ್ರಿಶತಿಯನ್ನು ಗುರುಮುಖೇನ ಉಪದೇಶ ತಗೊಂಡು ಅದನ್ನು ನಿತ್ಯ ಪಾರಾಯಣ ಮಾಡಿದ್ರೆ ಅವ್ರ ಕೆಲಸ ಕಾರ್ಯಗಳೆಲ್ಲವೂ ಈಡೇರುತ್ತೆ. ಪ್ರತಿಯೊಂದೂ ಲಲಿತಾ ತ್ರಿಶತಿಯಿಂದ ಸಲಿಲಿತವಾಗಿ ಆಗುತ್ತೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಬಗಳಾಮುಖಿ ಸ್ತೋತ್ರ ಅಂತ. ಶತ್ರು ದಮನಕ್ಕೆ ಬಗಳಾಮುಖಿ ಸ್ತೋತ್ರವನ್ನು ಮಾಡ್ತಾರೆ. ಯಾರಿಂದ ಏನು ತೊಂದರೆ ಆಗ್ತಾಯಿದ್ರು ಊಟಗಳನ್ನು ಕೊಡ್ತಾಯಿದ್ದಾರೆ ಆ ಬಗಳಾಮುಖಿದು ಉಪದೇಶ ತಗೊಂಡು ಆ ನಂತರದಲ್ಲಿ ಇದನ್ನು ನೀವು ಅನುಷ್ಠಾನ ಮಾಡಿದ್ರೆ ಅವರಿಂದ ಬರ್ತಕ್ಕಂಥ ಊಟಗಳೆಲ್ಲವೂ ಸಹ ಹೋಗುತ್ತೆ. ಅಂದರೆ ಬಗಲಾಮುಖಿ ಸ್ತೋತ್ರನ ನಿತ್ಯ ಪಾರಾಯಣ ಮಾಡ್ತಾ ಇರಬೇಕು. ಶತ್ರು ಸಂಹಾರ ಆಗುತ್ತೆ ಅವರಿಂದ. ಅಂದರೆ ಶತ್ರು ಸಂಹಾರ ಆಗುತ್ತೆ ಅಂದರೆ ಶತ್ರುಗಳು ನಾಶವಾಗಲ್ಲ, ಅವರುಗಳಿಂದ ಬರ್ತಕ್ಕಂತಹ ತೊಂದರೆಗಳು ಸಂಹಾರ ಆಗುತ್ತೆ, ನಿಂತು ಹೋಗುತ್ತೆ. ಅಂದರೆ ಕೆಲವ್ರು ಏನಾಗುತ್ತೆ ಅಂದರೆ ಶತ್ರು ಸಂಹಾರ ಅಂದರೆ ಮಾರಣ, ಅವ್ರು ಓಡೋಗ್ಬಿಡ್ತಾರೆ ಇಲ್ಲ ಸತ್ತೋಗ್ಬಿಡ್ತಾರೆ ಅನ್ಕೋತಾರೆ. ಸಂಹಾರ ಅಂದರೆ ಅದು ಅಂತಲ್ಲ, ಅವ್ರು ಬರ್ತಕ್ಕಂಥ ತೊಂದರೆಗಳು ನಿಂತು ಹೋಗುತ್ತೆ. ಈ 300 ನಾಮಗಳಲ್ಲಿ ಬರ್ತಕ್ಕಂಥದ್ದು ತ್ರಿಶತಿಯಲ್ಲಿ 20 ನಾಮಗಳು ಇದೆಯಲ್ಲ, ಮೊದಲನೇ 20 ಅದು ಪಂಚದಶಿಯಲ್ಲಿ ಬರ್ತಕ್ಕಂಥದ್ದು. ಪಂಚದಲ್ಲಿ ಮೊದಲನೇ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಅದು. ಅಂದರೆ 300 ನಾಮಗಳು ಪೂರ್ತಿ ಆಗೋಷ್ಟರಲ್ಲಿ ಪಂಚದಶಿ ಪುರಸ್ಚರಣೆ ಆಗೋಗಿರುತ್ತೆ. ಪಂಚದಶಿ ಏನು ಬರುತ್ತೆ 15 ಅಕ್ಷರಗಳು, ಅವೆಲ್ಲವೂ ಸಹ ಪುರಸ್ಚರಣೆ ಆಗೋಗಿರುತ್ತೆ. ಅಂದರೆ ನೀವು ಶ್ರೀವಿದ್ಯೆಯನ್ನಲ್ಲೇ ಪಂಚದಶಿ ಜಪ ಮಾಡಬೇಕು ಅಂತಲೇ ಏನಿಲ್ಲ. ಈ ತ್ರಿಶತಿಯನ್ನು ಹೇಳ್ತಾ ಇದ್ದರೆ ಪಂಚದಶಿಯಲ್ಲಿ ಬರ್ತಕ್ಕಂತಹ ಬೀಜಾಕ್ಷರಗಳು ಎಲ್ಲವೂ ಸಹ ಅದರಲ್ಲೇ ಬಂದುಬಿಡುತ್ತೆ. ಅದನ್ನೇ ನೀವು ಮುಗಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ, ಅದನ್ನು ಪುರಸ್ಚರಣೆ ಆಗೋಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಹಯಗ್ರೀವರಿಂದ ಅಗಸ್ತ್ಯರು ಈ ಪಂಚದಶಿ ಉಪದೇಶವನ್ನು ಪಡ್ಕೊಂಡು ತ್ರಿಶತಿಯನ್ನು ಉಪದೇಶವನ್ನು ಪಡ್ಕೊಂಡು ಆ ಲಲಿತಾ ತ್ರಿಪುರ ಸುಂದರಿಯನ್ನು ವಿಂಧ್ಯ ಪರ್ವತಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಂಧ್ಯವಾಸಿನಿ ಅಂತ ಹೇಳ್ತೀವಿ ನಾವು ಸಹಸ್ರನಾಮದಲ್ಲಿ. ಅಂದರೆ ಅವಳು ವಿಂಧ್ಯ ಪರ್ವತದಲ್ಲಿ ಇರ್ತಾಳೆ. ಅಲ್ಲಿ ಅವರು ವಿಗ್ರಹವನ್ನು ಒಂದು ಸ್ಥಾಪನೆ ಮಾಡ್ತಾರೆ. ಲಲಿತಾ ತ್ರಿಪುರ ಸುಂದರಿ ಇದು ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಇವ್ರದ್ದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಪಂಚದಶಿಯನ್ನು ಪ್ರಚಾರ ಮಾಡ್ತಾರೆ. ಪಂಚದಶಿ ಅಂದರೆ 15 ಅಕ್ಷರಗಳಲ್ಲಿ ಏನು ಬರ್ತದೆ ಬೀಜ ಅಕ್ಷರಗಳು, ಅದನ್ನು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ವಿಧಾನದಲ್ಲಿ ಅಗಸ್ತ್ಯರು ಈ ವಿದ್ಯೆಯನ್ನು ಅಲ್ಲಿ ಅವರವರ ಶಿಷ್ಯಂದರಿಗೆ ಪ್ರಚಾರ ಮಾಡಿ ಇದು ಮಾಡ್ತಾರೆ. ಅದಕ್ಕೆ ಪ್ರಚಾರ ಮಾಡಿಬಿಟ್ಟು ಅಲ್ಲಿ ಅವರು ಪ್ರಸಿದ್ಧಿಯನ್ನು ಹೊಂದುತ್ತಾರೆ ಅಗಸ್ತ್ಯರು ಅಂದರೆ ಅವರು ಭಾಳ ಕುಳ್ಳರು. ಅದಕ್ಕೆ ಅಗಸ್ತ್ಯರು ಅಂತ ಬರೋದಕ್ಕೆ ಒಂದು ಕಾರಣ ಆಯಿತು, ಯಾತಕಪ್ಪ ಅವ್ರಿಗೆ ಆ ಹೆಸರು ಬಂತು ಅಂತ, ಅದು ಮುಂದೆ ಹೇಳ್ತೀನಿ.
ಈ ರೀತಿಯಾಗಿರ್ತಕ್ಕಂಥದ್ದು ಅಗಸ್ತ್ಯರು ಹಯಗ್ರೀವರಿಂದ ಉಪದೇಶ ಪಡ್ಕೊಂಡಿರ್ತಕ್ಕಂಥ ಇದು ತ್ರಿಶತಿಯನ್ನು ಅವರ ಪತ್ನಿ ಲೋಪಾಮುದ್ರೆಗೆ ಉಪದೇಶ ಮಾಡ್ತಾರೆ. ನೀನು ಇದನ್ನು ಪ್ರಚಾರ ಮಾಡು ಅಂತ ಹೇಳಿ ಉಪದೇಶ ಮಾಡ್ತಾರೆ. ಅವರು ಲೋಪಾಮುದ್ರೆ ಏನು ಮಾಡ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪದ್ಧತಿನಲ್ಲಿ ವಿಧಾನದಲ್ಲಿ ಆಳವಾಗಿ ಅಭ್ಯಾಸ ಮಾಡಿ ಅದರಲ್ಲಿರ್ತಕ್ಕಂತಹ ಸಾಧಕ ಬಾಧಕಗಳನ್ನೆಲ್ಲವನ್ನು ನೋಡಿ ಆ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ. ತ್ರಿಪುರ ಸುಂದರಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಅವರಲ್ಲಿ ಪದ್ಧತಿ ಏನಪ್ಪ ಅಂದರೆ ಅದು ಕೊನೆಯಲ್ಲಿ ಲೋಪಾಮುದ್ರಾ ಪದ್ಧತಿ ಅಂತಲೇ ಇದಾಗುತ್ತೆ. ಅಂದರೆ ಶ್ರೀವಿದ್ಯೆನೇ ಅದು ಲೋಪಾಮುದ್ರಾ ವಿದ್ಯೆ ಅಂತ ಹೇಳ್ಬಿಟ್ಟು ಅದು ಪ್ರಚಾರವಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಗುರು ಪರಂಪರೆಯಾಗಿ ಬರ್ತಾ ಇರುತ್ತೆ. ಮೊದಲು ಬಂದಿದ್ದು ಹಯಗ್ರೀವರಿಂದ ಅಗಸ್ತ್ಯರಿಗೆ ಬರುತ್ತೆ, ಅಗಸ್ತ್ಯರಿಂದ ಲೋಪಾಮುದ್ರೆಗೆ ಬರುತ್ತೆ. ಆ ಲೋಪಾಮುದ್ರೆಯಿಂದ ಇನ್ನು 12 ಜನ ಗುರುಗಳು ಬರ್ತಾರೆ ಅಲ್ಲಿ. ಅಂದರೆ 12 ಗುರು ಪರಂಪರೆಯಾಗಿ ಆ 12 ಜನ ಬರ್ತಾರಂತಲ್ಲಿ ಅವರುಗಳು ಸಹ ಈ ಲೋಪಾಮುದ್ರಾ ಅಥವಾ ಈ ಶ್ರೀವಿದ್ಯೆಯನ್ನು ಉಪದೇಶವನ್ನು ಮಾಡಿ ಕೃತಾರ್ಥರಾಗಿರ್ತಾರೆ. ಈ ರೀತಿಯಾಗಿ ಗುರು ಪರಂಪರೆಗಳು ಅವರವರ ಮಾರ್ಗದರ್ಶನದಲ್ಲಿ ಯಾರು ಉಪದೇಶವನ್ನು ತಗೊಳ್ತಾರೆ ಈ 12 ಜನಗಳಲ್ಲಿ ಅವರು ಅವರದೇ ಆಗಿರ್ತಕ್ಕಂಥ ಒಂದು ಪದ್ಧತಿನಲ್ಲಿ ಬರುತ್ತೆ. ಅಲ್ಲಿ ಗುರು ಪರಂಪರೆಗಳೇನಾಗುತ್ತೆ ಅಂದರೆ ಬದಲಾವಣೆಗಳಾಗ್ತಾನೇ ಬರುತ್ತೆ. ಅಂದರೆ ಫಸ್ಟ್ ಬರ್ತಕ್ಕಂಥವನ್ನೇ ಸ್ವಗುರು. ಯಾರು ಉಪದೇಶವನ್ನು ಕೊಡ್ತಾರೆ, ಉಪದೇಶ ತಗೊಳ್ಳೋರಿಗೆ ಸ್ವಗುರುಗಳು. ಮತ್ತು ಉಪದೇಶ ತಗೊಂಡವರು ಉಪದೇಶ ಕೊಡ್ತಾರಲ್ವ, ಅವರ ಗುರುಗಳು ಇನ್ನೊಬ್ಬರಿಗೆ ಪರಮಗುರುಗಳಾಗ್ತಾರೆ. ಈ ರೀತಿಯಾಗಿ ಸ್ವಗುರು, ಪರಮಗುರು, ಪರಮೇಷ್ಠಿ ಗುರು, ಆಮೇಲಿಂದ ಅಪರ ಪರಮೇಷ್ಠಿ ಗುರು, ಅಪರ ಪರಮೇಷ್ಠಿ ಗುರು ಆದಮೇಲಿಂದ ವಿದ್ಯಾಗುರು, ವಿದ್ಯಾಗುರು ಆದ ನಂತರದಲ್ಲಿ ಅವರಿಗಿಂತ ದೊಡ್ಡವರು ಬರ್ತಕ್ಕಂಥ ಶಿವಗುರು, ಶಿವಗುರುಗಳಿಗಿಂತ ದೊಡ್ಡವರು ಬರ್ತಕ್ಕಂಥದ್ದು ತದ್ಗುರು ಅಂತ ನಾವು ಹೇಳ್ಕೊಂಡು ಹೋಗ್ತೀವಿ. ಅಂದರೆ ಭಾಳ ಹಿಂದೆ ತಲೆಮಾರುಗಳಿಂದ ಹಿಂದಿಂದ ಬರ್ತಕ್ಕಂಥದ್ದು. ಸಾಧಾರಣವಾಗಿ 8 ಗುರು ಪರಂಪರೆಗಳು ಒಬ್ಬೊಬ್ಬರಲ್ಲಿ ಬರುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ 3 ಗುರು ಪರಂಪರೆಗಳು ಇರುತ್ತೆ, 8 ಇರುತ್ತೆ, 10 ಇರುತ್ತೆ. ಈ ರೀತಿಯಾಗಿ ಯಾವ ಗುರುಗಳು ಅವರ ಗುರು ಪರಂಪರೆಗಳ ಅನುಸಾರವಾಗಿ ಅವರು ಉಪದೇಶಗಳನ್ನು ಕೊಟ್ಟಾಗ ಉಪದೇಶ ಕೊಡ್ತಕ್ಕಂಥವ್ರು ಉಪದೇಶ ತಗೊಳ್ಳೋರಿಗೆ ಸ್ವಗುರುಗಳಾಗಿ ಮುಂದೆ ಬರ್ತಾರೆ. ಆಮೇಲಿಂದ ಉಪದೇಶ ತಗೊಂಡವರು ಅವರ ಪದ್ಧತಿ ಅಂತ ಅವರ ಗುರುಗಳ ಹೆಸರನ್ನ ಹೇಳ್ಕೊಂಡು ಅಲ್ಲಿ ಮುಂದಕ್ಕೆ ಅವರು ಸ್ವಗುರುಗಳನ್ನು ಆಗ್ತಾರೆ. ಇಲ್ಲಿ ಒಂದು ಶ್ಲೋಕವನ್ನು ನಾನು ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ಮನುಶ್ಚಂದ್ರ ಕುಬೇರಶ್ಚ ಲೋಪಮುದ್ರಾಶ್ಚ ಮನ್ಮತಃ ಅಗಸ್ತ್ಯರಗ್ನಿ ಸೂರ್ಯಶ್ಚ ಇಂದ್ರಸ್ಕಂದ ಶಿವಸ್ತತ ಕ್ರೋಧ ಭಟ್ಟಾರಕೋ ದೇವಿಯ ದ್ವಾದಶಾಮಿ ಉಪಾಸಕ ಅಂತ ಹೇಳ್ತಾನೆ. ಇಲ್ಲಿ ದೇವಿ ಉಪಾಸಕರಲ್ಲಿ ಬರ್ತಕ್ಕಂಥವ್ರು 12 ಜನರು ಇರ್ತಾರೆ. ಅವರಲ್ಲಿ ಬರ್ತಕ್ಕಂಥವ್ರು ಕುಬೇರ, ಮನು, ಚಂದ್ರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯರು ಮತ್ತು ಅಗ್ನಿ, ಸೂರ್ಯ, ಇಂದ್ರ ಮತ್ತು ಕುಮಾರಸ್ವಾಮಿ, ಈಶ್ವರ ಮತ್ತು ದೂರ್ವಾಸ ಮುನಿಗಳು. ಈ ದೂರ್ವಾಸ ಮುನಿಗಳಿಗೆ ಇನ್ನೂ ಒಂದು ಹೆಸರಿದೆ, ಪರಭಟ್ಟಾರಕ ಅಂತ ಹೇಳಿ. ಪರಭಟ್ಟಾರಕ ಅಂತ ಹೇಳಿ ಅಥವಾ ಕ್ರೋಧ ಭಟ್ಟಾರಕ ಅಂತ ಹೇಳ್ತಾರೆ. ಎಲ್ಲರೂ ಕ್ರೋಧ ಭಟ್ಟಾರಕ ಅಂತ ಹೆಸರುಗಳನ್ನು ಕೇಳಿದಾರಲ್ಲೋ ಗೊತ್ತಿಲ್ಲ. ಆದರೆ ದೂರ್ವಾಸ ಮುನಿಗಳು ಅಂತ ಹೇಳಿದ್ರೆ ಕೋಪಿಷ್ಟ ಅಂತ, ಏನು ಮೂಗು ಮೇಲಿಂದ ಕೋಪ ಇರ್ತದೆ, ದೂರ್ವಾಸ ಮುನಿಯವನು ಅಂತಾರೆ. ಅಂದರೆ ಅಂತಹ ಕೋಪ ಅವರಿಗೆ. ಕ್ರೋಧ ಅಂತ ಹೇಳಿದ್ರೆ ಕೋಪ, ಅಷ್ಟು ಕೋಪಿಷ್ಟರಾಗಿರ್ತಾರೆ. ಒಂದು ಗಾಳಿ ಅಳ್ಳಾಡಿದ್ರೆ ಕೋಪ ಅವರಿಗೆ. ಅಂಥ ಮೂಗು ತುದಿನಲ್ಲಿರ್ತಕ್ಕಂಥವ್ರು ಈ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಿಕೊಂಡು ಅವರು ಸ್ತುತಿ ಮಾಡ್ತಾರೆ. ಅವರಿಗೆ ಕ್ರೋಧ ಭಟ್ಟಾರಕ ಅಂತ ಹೇಳಿ ದೂರ್ವಾಸ ಮುನಿಗಳಿಗೆ ಹೆಸರು. ಈ 12 ಜನ ಗುರುಗಳನ್ನು ಸಹ ಅವರವರ ಹೆಸರುಗಳಲ್ಲೇ ಅವರವರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಪಂಚದಶಿಯನ್ನು ಉಪದೇಶ ಮಾಡ್ತಾರೆ. ಅದು ಕೊನೆಗೇನಾಗುತ್ತೆ, ಶ್ರೀವಿದ್ಯೆ ಅಂತ ಹೇಳಿ ಪ್ರಚಾರ ಆಗುತ್ತೆ. ಈ ಲಲಿತಾ ತ್ರಿಪುರ ಸುಂದರಿಯಲ್ಲಿ ಬರ್ತಕ್ಕಂಥದ್ದು ಮೊದಲು ತ್ರಿಶತಿಯಿಂದ ಬಂದಿದ್ದು ಏನಾಗುತ್ತೆ, ಅವರವರ ಗುರು ಪರಂಪರೆಯಾಗಿ ಬಂದು ಈ ಪಂಚದಶಿ ಕೊನೆಯಲ್ಲಿ ಶ್ರೀವಿದ್ಯೆಯಾಗಿ ಹೆಸರು ತಗೊಳ್ಳತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಸಮಯದಲ್ಲಿ ಏನಪ್ಪ, ಒಂದು ಸಲ ಈಶ್ವರ ಹೇಳ್ತಾನೆ, ಈ ಲಲಿತಾ ತ್ರಿಪುರ ಸುಂದರಿ ರಹಸ್ಯವಾಗಿರ್ತಕ್ಕಂಥ ಮೂಲ ಶಕ್ತಿ ದೇವತೆಗಳು ಯಾರ್ಯಾರು ಇರ್ತಾರೆ, ಮುದ್ರಾ ದೇವತೆಗಳು, ಶಕ್ತಿ ದೇವತೆಗಳು ಮತ್ತು ಚಕ್ರೇಶ್ವರಿಗಳು, ಈ ಯಾವ ದೇವತೆಗಳು ಯಾವ ಚಕ್ರದಲ್ಲಿ ಯಾವ ಆವರಣದಲ್ಲಿ ಇರ್ತಾರೆ, ಅವರುಗಳ ಕೆಲಸ ಕಾರ್ಯಗಳು ಏನು ಮಾಡ್ತಾರೆ ಅವರು, ಇಂಥವರುಗಳನ್ನು ನಾವು ಆರಾಧನೆ ಮಾಡೋದ್ರಿಂದ ಇದರಿಂದ ನಮಗೆ ಏನು ಫಲ ಸಿಗುತ್ತೆ ಅನ್ನತಕ್ಕಂಥದ್ದೆಲ್ಲವನ್ನೂ ಸಹ ಹೇಳಬೇಕು ಅಂತ ಹೇಳಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಹೇಳಿ. ಈ ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಏನಪ್ಪ ಅಂದರೆ, ಈ ಲಲಿತಾ ಸಹಸ್ರನಾಮದಲ್ಲಿ ಬರತಕ್ಕಂಥ ಎಲ್ಲ ಹೆಸರುಗಳು ಅದರಲ್ಲಿ ಬಂದೋಗಿರುತ್ತೆ ಖಡ್ಗಮಾಲಾ ಸ್ತೋತ್ರದಲ್ಲಿ.
ಅದು ಚಿಕ್ಕದಿರಬಹುದು. ಅದರಲ್ಲಿ ಬರ್ತಕ್ಕಂತಹ ಹೆಸರುಗಳಿರ್ತಕ್ಕಂಥದ್ದು ಈ ಖಡ್ಗಮಾಲಾ ಸ್ತೋತ್ರದಲ್ಲಿ ಶ್ರೀಚಕ್ರವನ್ನು ಪೂಜೆ ಮಾಡಿದಷ್ಟೇ ಫಲವನ್ನು ಕೊಡುತ್ತೆ. ನವಾರ್ಣ ಪೂಜೆಯನ್ನು ಯಾರು ಮಾಡ್ತಾರೆ ಅಥವಾ ಬರೀ ಖಡ್ಗಮಾಲಾ ಸ್ತೋತ್ರಗಳನ್ನು ಯಾರು ನಿತ್ಯ ಪಾರಾಯಣ ಮಾಡ್ತಾರೆ ಅಂಥವರಿಗೆ ಶ್ರೀಚಕ್ರ ಪೂಜೆ ಮಾಡಿದ ಫಲವೇ ಸಿಗತ್ತೆ ಅಂತ ಹೇಳಿ ದೇವಿ ಖಡ್ಗಮಾಲಾ ಸ್ತೋತ್ರ. ಆದರೆ ಈ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಗುರುಮುಖೇನ ಉಪದೇಶ ತಗೊಂಡು ಅದರಲ್ಲಿ ಅಂಗನ್ಯಾಸ ಕರನ್ಯಾಸಗಳೆಲ್ಲ ಬರುತ್ತೆ. ಅದನ್ನು ಮಾಡಿಕೊಂಡು ಅದನ್ನೆಲ್ಲನೂ ಹೇಳಿಸ್ಕೊಂಡು ಅದರ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ಶ್ರೀಚಕ್ರವನ್ನು ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ. ಅವರು ಶ್ರೀವಿದ್ಯೆಗೆ ಅರ್ಹರು. ಶ್ರೀವಿದ್ಯೆಯನ್ನು ಸಹ ಅದನ್ನು ಅವರು ಅನುಷ್ಠಾನ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥದ್ದು ಇದೊಂದು ಶಾಖೋಪಶಾಖೆಯಾಗಿ ಅವರವರ ಗುರು ಪರಂಪರೆಯಾಗಿ ಶ್ರೀವಿದ್ಯೆ ಪ್ರಚಾರಕ್ಕೆ ಬರ್ತಾ ಇರ್ತದೆ. ಹಾಗಾದರೆ ಈ ಶ್ರೀವಿದ್ಯೆಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಯಾರಪ್ಪ? ಈ ಗುರು ಶಿಷ್ಯರ ಪರಂಪರೆ ಯಾವುದು? ಅಲ್ಲೂ ಒಂದು ಸಹ ಈ ಗುರುಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇನೆ. ಹಯಗ್ರೀವರು ಅಂತಲೇ ಯಾತಕ್ಕೆ ಹೆಸರು ಬಂತು ಇವರಿಗೆ? ಮೂಲ ಪುರುಷ ಶ್ರೀವಿದ್ಯೆಗೆ ಬರ್ತಕ್ಕಂಥದ್ದನ್ನೇ ಹಯಗ್ರೀವರು. ಅವರಿಗೆ ಹಯಗ್ರೀವ ಅಂತ ಯಾತಕ್ಕೆ ಹೆಸರು ಬಂತು? ಶ್ರೀವಿದ್ಯೆಗೆ ಬರ್ತಕ್ಕಂಥದ್ದು ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇದಕ್ಕೆ ಒಂದು ಚಿಕ್ಕ ಕಥೆನ ನಾನು ಇದರಲ್ಲಿ ಏನು ಹೇಳಬೇಕಂದ್ರೆ, ದೇವಿ ಭಾಗವತದಲ್ಲಿ ಬರ್ತಕ್ಕಂಥದ್ದು ಹಯಗ್ರೀವ್ರ ಬಗ್ಗೆ ಹೇಳಿದೆ. ದೇವಿ ಭಾಗವತದಲ್ಲಿ ಯಾರು ದೇವಿ ಭಾಗವತನ ಓದುತ್ತಾರೆ ಅವರಿಗೆ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಶ್ಲೋಕ ರೂಪದಲ್ಲೂ ಇದೆ, ಕೆಲವು ಇವಾಗ ಈ ದೇವಿ ಸ್ತುತಿ ಕನ್ನಡದಲ್ಲಿ ಬಂದಿದೆ, ಬೇಕಾದಷ್ಟು ಪದ್ಯ ರೂಪಗಳಲ್ಲೇ ಇದೆ. ಅದು ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಕ್ಷೀರಸಾಗರದಲ್ಲಿ ವೈಕುಂಠದಲ್ಲಿ ಏನು ಮಾಡ್ತಾನೆ ನಾರಾಯಣ ಮಲಕೊಂಡಿರ್ತಾನೆ. ಆವಾಗ ಅಷ್ಟೇ ಅಲ್ಲೇ ಅವನು ಯಾತಕಲ್ಪ ಶೇಷತಲ್ಪದಲ್ಲಿ ಮಲ್ಕೊಂಡಿರ್ತಾನೆ ಅಂದರೆ, ಅವನು ಪಕ್ಕದಲ್ಲೇ ಲಕ್ಷ್ಮಿ ಕೂತಿರ್ತಾಳೆ ಕಾಲಡಿಲಿ. ಇವರು ನಾರಾಯಣ ಮಲ್ಕೊಂಡಿರ್ತಾನೆ. ಸುಮ್ಮನೆ ನೋಡಿದಾಗ ಒಂದ್ಸಲ ನಕ್ಕು ಬಿಡ್ತಾನೆ. ಲಕ್ಷ್ಮಿನ ನೋಡ್ಬಿಟ್ಟು ನಕ್ಕು ಬಿಡ್ತಾನೆ. ನಕ್ಕೋದು ಅಂತ ಹೇಳಿದ್ರೆ ಅವಳ ರೂಪ ಲಾವಣ್ಯಗಳನ್ನು ನೋಡ್ಬಿಟ್ಟು ನಾನೇ ಧನ್ಯ ಇಂಥವಳನ್ನ ನಾನು ಪಡ್ಕೊಂಡಿದ್ದೀನಿ ಹೆಂಡತಿಯಾಗಿ ಅಂದ್ಬಿಟ್ಟು ಅವನಿಗೆ ಖುಷಿಯಾಗುತ್ತೆ. ಆ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ನಿಗೆ ನಗು ಬಂದ್ಬಿಡುತ್ತೆ. ನಕ್ಕದಾಗ ಏನು ಮಾಡ್ತಾಳೆ ಈ ಲಕ್ಷ್ಮಿ ನೋಡ್ಬಿಡ್ತಾಳೆ ಅದನ್ನು. ವಾಹ್, ಇವನು ಯಾಕೆ ನನ್ನನ್ನು ನೋಡ್ನಕ್ಕ ಅಂಥದ್ದೇನಾಗಿದೆ ನಾನು ಕುರುಪಿನ ನಾನು ಕೋಪ ಬಂದ್ಬಿಡ್ತಾವೆ, ಕ್ರೋಧ ಆಗ್ಬಿಡುತ್ತೆ ಅವಳಿಗಾಗ. ನೀನು ನನ್ನ ವಿನಾಕಾರಣವಾಗಿ ನೋಡಿ ನನ್ನನ್ನು ಅಪಹಾಸ್ಯ ಮಾಡಿದ್ದೀಯ, ನಿನ್ನ ತಲೆ ಕತ್ತರಿಸೋಗ್ಬಿಡ್ಲಿ ಅಂದ್ಬಿಡ್ತಾಳೆ. ಆವಾಗ ಇವಳಿಗೆ ಅಯ್ಯೋ ನಾನು ಏನೇನೋ ಹೇಳ್ಬಿಟ್ನಲ್ಲ, ನನ್ನ ತಲೆ ಕತ್ತರಿಸೋಗ್ಬಿಡ್ಲಿ ಅಂತಂದ್ಬಿಟ್ಟು ನಾರಾಯಣನಿಗೆ ನನ್ನ ಸ್ವರೂಪ ಹೀಗಾಯ್ತು, ಏನೋ ಅಚಾತುರ್ಯ ಆಗೋಯ್ತು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾಳೆ. ನಾರಾಯಣಂಗೆ ಅದು ಒಂದು ಖುಷಿನೇ. ನಾನು ನಿನ್ನನ್ನು ನಾನು ಸ್ತುತಿ ಮಾಡ್ಕೊಂಡು ಮಾಡಿದ್ದು ಇದು ಒಂದು ವರವೇ ಆಗಿದೆ, ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೋತಾನೆ. ಅವನ ಮನಸ್ಸಿನಲ್ಲಿ ಸಮಾಧಾನ ಪಟ್ಕೊಂಡು ಕಾರಣ ಇಲ್ಲದೆ ಕಾರಣಕ್ಕೆ ನಾನು ಈ ರೀತಿ ಗುರಿಯಾಗಿದ್ದೀನಿ, ಇರಲಿ ಇದು ಒಂದು ಒಳ್ಳೆಯದೇನೆ ಆವಾಗ ಹೇಳಿದ ತಕ್ಷಣ ತಲೆ ಬಿದ್ದೋಗ್ಲಿ ಅಂತ ನೀನು ಹೇಳಿದ ತಕ್ಷಣ ನಾರಾಯಣಂಗೆ ಆಶ್ಚರ್ಯ ಆಗ್ಬಿಟ್ಟು ದಿಗ್ಭ್ರಾಂತನಾಗ್ಬಿಡ್ತಾನೆ. ಏನು ಮಾಡಬೇಕು ಅಂತನೇ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವ್ನಿಗೆ ಎಚ್ಚರ ಆಗುತ್ತೆ, ಪರವಾಗಿಲ್ಲ ಇದು ಒಳ್ಳೆಯದೇನೆ ಆಯಿತು ಅನ್ನತಕ್ಕಂಥದ್ದು. ಇದು ಮುಂದೆ ತಲೆ ಬಿದ್ದೋಗ್ಲಿ ಅಂದರೆ ಇವನು ತಲೆ ಬಿದ್ದೋಗ್ಬೇಕಲ್ಲ, ಅದಕ್ಕೊಂದು ಕತೆ. ಆಗ ಈ ಋಷಿ ಮುನಿಗಳೆಲ್ಲ ಮತ್ತು ದೇವತೆಗಳೆಲ್ಲ ಸೇರಿ ಏನೋ ಒಂದು ಹೋಮವನ್ನು ಮಾಡ್ತಾಯಿರ್ತಾರೆ. ಇವಾಗ ಯಾವುದೇ ನಾವು ಹೋಮವನ್ನು ಮಾಡಿದೆ ಪೂರ್ಣಾಹುತಿ ಅಂತ ಹೇಳಿ ನಾವು ಬ್ರಹ್ಮನ ನಮ್ಮ ಮುಂದೆ ಕೂರಿಸ್ಕೊಂಡು ತೆಂಗಿನಕಾಯಿ ಇಟ್ಟು ಆವಾಹನೆ ಮಾಡಿ ಪೂರ್ಣಾಹುತಿಯನ್ನು ಕೊಡ್ತೀವಿ. ಪೂರ್ಣಾಹುತಿಯಾಗಿ ನಾವು ಹೋಮ ಮಾಡಿದಾಗ ಕೊನೆಯಲ್ಲಿ ಕೊಡ್ತಕ್ಕಂಥದ್ದೇ ನಾವು ಅಲ್ಲಿಗೆ ಹೋಮ ಪರಿಸಮಾಪ್ತಿ ಆಗುತ್ತೆ. ಹಾಗಾದರೆ ಈ ಪೂರ್ಣಾಹುತಿ ಕೊಡಬೇಕಾದ್ರೆ ಆ ಹವಿಸನ್ನು ಯಾರು ತೊಗೊಂಡೋಗಿ ಕೊಡ್ತಾರೆ? ಯಾರಿಗೆ ಕೊಡಬೇಕು? ಅದಕ್ಕೊಬ್ಬ ಪ್ರೆಸಿಡೆಂಟ್ ಬೇಕು ಕೂತ್ಕೊಳ್ಳೋಕ್ಕೆ ಮುಂದೆ. ಯಾರನ್ನು ಕೂರಿಸೋಣ ನಾವು? ನಾರಾಯಣನ ಕೂರಿಸ್ಬೇಕು. ಏನು ಮಾಡೋದು ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡಾಗ ಇವ್ರ ಹತ್ರ ಹೋಗ್ತಾರೆ. ಯಾರ ಹತ್ರ? ದೇವಿ ಹತ್ರ ಹೋಗಿ ಏನಪ್ಪ ಮಾಡೋದು ಹೀಗೆ ಅಂತ ಹೇಳಿದಾಗ ಆ ದೇವಿ ಹೇಳ್ತಾಳೆ, ನಾನು ಇದು ಒಂದು ಕೊಟ್ಟಿರ್ತಕ್ಕಂಥ ವರ ಏನಿದೆ, ತಲೆ ಕರೆದೋಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ವರನೇ ಆಗಿದೆ, ಗೊತ್ತೈತಿ. ಹಾಗಾಗಿ ಈ ಲಕ್ಷ್ಮೀನಾರಾಯಣನ ಕೇಳ್ತಾರೆ, ಈಗ ಹೋಗ್ಬಿಟ್ಟು ಅಪ್ಪ ಹೀಗಾಗೋಗಿದೆ, ನಾವು ಏನು ಮಾಡೋದು, ಹೋಮ ಮಾಡಬೇಕು ಅಂದಾಗ ಅಲ್ಲಿ ಅನಿವಾರ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಾಗ ಹಯಗ್ರೀವರು ಹೇಳ್ತಾರೆ, ನನ್ನ ಹಾಗೆ ಇರ್ತಕ್ಕಂಥ ಈ ಹಯಗ್ರೀವ ಅಂತಕ್ಕಂಥದ್ದು ಒಬ್ಬ ರಾಕ್ಷಸ. ತ್ರಿಪುರ ಸುಂದರಿ ಹೇಳ್ತಾಳೆ,
ಅದಕ್ಕೊಂದು ಕಾರಣ ಇದೆ. ನಾನು ಕೊಟ್ಟಿರ್ತಕ್ಕಂಥದ್ದು ನಾರಾಯಣನ ತಲೆ ಬಿದ್ದು ಹೋಗಲಿ ಅಂತ ಹೇಳಿ ನಾನು ಶಾಪ ಕೊಟ್ಟಿದ್ದು ಒಂದು ವರನೇ ಆಗಿದೆ. ಅದಕ್ಕೆ ನಾನು ಈಗ ಹೇಳ್ತೀನಿ, ಹಿಂದೆ ಒಬ್ಬ ರಾಕ್ಷಸ ಇದ್ದ, ಅವನ ಹೆಸರು ಹಯಗ್ರೀವ ಅಂತ ಹೇಳಿ. ಅಂದರೆ ಹಯಗ್ರೀವ ಅಂದರೆ ಅವನು ಕುದುರೆ ಮುಖ. ಅವನು ಬಹಳ ತಪಸ್ಸು ಮಾಡಿಕೊಂಡು ತಾಯಿಯನ್ನು ಹೊಲಿಸ್ಕೊಳ್ತಾಳೆ. ಹೊಲಿಸ್ಕೊಂಡಾಗ ಏನಾಗುತ್ತೆ, ತಾಯಿ ಪ್ರತ್ಯಕ್ಷ ಆಗಿ ಏನು ಬೇಕೋ ವರ ಕೇಳು ಅಂತ. ಆವಾಗ ಇವನು ನಾನು ಇಡೀ ಭೂಮಂಡಲ ಅಲ್ಲದೆ ತ್ರಿಲೋಕಗಳನ್ನು ನಾನೇ ಆಳಬೇಕು, ನನಗೆ ಯಾರಿಂದನೂ ಸಹ ಸಾವು ಬರಬಾರ್ದು. ಆದರೆ ಸಾವು ಬರಬೇಕಾದ್ರೆ ನನ್ನ ಮುಖ ಇರೋವನೇ ಬಂದು ನನ್ನನ್ನು ಸಾವು ಕೊಡಬೇಕು, ನಾನು ಅವನಿಂದನೇ ನಾನು ಸಾಯಬೇಕು ಅಂತ ಹೇಳಿ ನಿನ್ನ ಮನಸ್ಸು. ಯಾಕೆಂದರೆ ಕುದುರೆ ಮುಖ ಇರೋರು ಯಾರೂ ಹುಟ್ಟಲ್ಲ, ಆ ರೀತಿ ಭಾವನೆ ಅವನಿಗೆ. ಆವಾಗ ಏನಾಗುತ್ತೆ, ಬೇಡಪ್ಪ ನೀನು ಬೇರೆ ಏನಾದರೂ ಒಂದು ವರ ಕೇಳ್ಕೊ, ನೀನು ಕೊಡ್ತೀನಿ, ಯಾರಿಂದಾನು ಸಾವು ಬರಬಾರ್ದು ಅಂತ ನೀನು ಕೇಳಿದ್ರೆ ಹುಟ್ಟಿದ ಮೇಲಿಂದ ಯಾರಾದರೂ ಒಬ್ರು ಸಾಯಲೇಬೇಕು, ಇದು ಬಿಟ್ಟು ಬೇರೆ ಏನಾದರೂ ಕೇಳು ನಾನು ಕೊಡ್ತೀನಿ ನೀನು. ಆವಾಗ ಕೇಳ್ತಾನಂತೆ, ನಾನು ಸತ್ರೂ ಪರವಾಗಿಲ್ಲ, ನನ್ನ ಮುಖ ಇರೋ ತಕ್ಕಂತಾನೆ ಒಬ್ಬ ಬಂದು ಸಾಯಿಸ್ಬೇಕು ನಾನು. ಇಲ್ಲ ತಕ್ಷಣ ಆಯಿತು ಹೋಗು ಅಂತ ತಥಾಸ್ತು ಅನ್ನು. ಆವಾಗ ಅವನು ಅಟ್ಟಹಾಸ ಮೆರೀತಿರ್ತಾನೆ. ಈ ರೀತಿಯಾಗಿರುವಾಗ ಏನಾಗುತ್ತೆ, ಬಂಡಾಸುರನನ್ನು ನಾರಾಯಣ ಸಾಯಿಸಿದಾಗ ಬಂಡಾಸುರನ ಸಾಯಿಸಿರೋದಿಲ್ಲ, ಆವಾಗ ಮಧುಕೈಟವನ್ನು ಸಾಯಿಸ್ಬಿಟ್ಟು ನಾರಾಯಣ ಬಂದು ಮಲಕ್ಕೊಂಡಿರ್ತಾನೆ. ಆ ಮಲಕ್ಕೊಂಡಿರಬೇಕಾದ್ರೆ ಏನಾಗುತ್ತೆ, ಅವನ ತಲೆ ದಿಂಬಿಗೆ ಅವನ ಬಿಲ್ ಇರುತ್ತಲ್ಲ, ಬಿಲ್ಲನ್ನು ತಲೆ ಒರಗಿಸ್ಕೊಂಡು ಮಲಕ್ಕೊಂಡಿರ್ತಾನೆ. ಯೋಗ ನಿದ್ರೆ ಹೊಟ್ಟೋಗ್ತಾನಲ್ಲಿ. ಆಗ ಈ ಋಷಿಮುನಿಗಳೆಲ್ಲ ಬರ್ತಾರೆ ಅವನನ್ನು ಎಬ್ಬಿಸ್ಬೇಕು. ಯಾಕೆಂದರೆ ಹವಿಸ್ಸನ್ನು ಕೊಡಬೇಕು ನಾರಾಯಣನಿಗೆ, ಅವನೇನು ಕೂಡಿಸ್ಬೇಕಲ್ಲ, ಏನು ಮಾಡೋದು ಅಂತ ಹೇಳಿ ಬಂದಾಗ ಇವನು ಮಲಕ್ಕೊಂಡಿರ್ತಾನೆ. ಎಬ್ಸಿದ್ರೆ ಅಪಚಾರ ಆಗುತ್ತೆ, ಏಳಿಸ್ಬಾರ್ದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಯಾರು ಒಬ್ಬ ಮುನಿ ಬಂದ್ಬಿಟ್ಟು ಹೇಳ್ತಾನೆ. ಯಾರು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಬ್ರಹ್ಮ ಹೇಳ್ತಾನೆ. ಅವನನ್ನು ಎಬ್ಬಿಸಿದ್ರೆ ಇವಾಗ ಅಪಚಾರ ಆಗ್ಬಿಡ್ತಾನೆ, ನಾವು ಬ್ರಹ್ಮಹತ್ಯೆಗೆ ಕಾರಣರಾಗ್ಬಿಡ್ತೀವಿ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ಬ್ರಹ್ಮಂಗೆ ಯೋಚನೆ ಬಂದಾಗ ಒಂದು ಗೆದ್ದಲುಹುಳುನ ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಗೆದ್ದಲುಹುಳು ಸೃಷ್ಟಿ ಮಾಡಿ ಅದಕ್ಕೆ ಜೀವಕಳೆಯನ್ನು ಕೊಟ್ಬಿಟ್ಟು ಆ ಹುಳುಗೆ ಹೇಳ್ತಾನಂತೆ, ಇವಾಗ ನೋಡು ನೀನು ಆ ಬ್ರಹ್ಮನ ಹತ್ರ ಹೋಗು, ಅವನು ಮಲಕೊಂಡು ನಿದ್ದೆ ಮಾಡಿರ್ತಾನೆ, ಆ ಬಿಲ್ಗೆ ಕಟ್ಟಿದಾನಲ್ಲ ಹುರಿ, ಅದನ್ನು ಹೋಗಿ ನೀನು ತಿಂತಾಯಿರು, ಕಚ್ತಾಯಿರು, ಅವನಿಗೆ ಎಚ್ಚರ ಆಗುತ್ತೆ ಹೇಳ್ತಾನೆ ಅವನು. ಆವಾಗ ಏನಾಗುತ್ತೆ, ಇಲ್ಲ ಆ ಹುಳು ಹೇಳುತ್ತಂತೆ, ಇಲ್ಲ ನಾನು ಅಂಥ ಅಪಚಾರ ಕೆಲಸ ಮಾಡೋಕ್ಕಾಗಲ್ಲ, ನಿದ್ರಾಭಂಗ ಮಾಡಿದ್ರೆ ನಾನು ಪಾಪಕ್ಕೆ ಗುರಿ ಆಗ್ತೀನಿ. ಆವಾಗ ಬ್ರಹ್ಮ ಹೇಳ್ತಾನಂತೆ, ಅದೆಲ್ಲ ಏನೂ ಆಗೋದಿಲ್ಲ ನಿನಗೆ ನಿನ್ನ ಪಾಪ ಇದು ಪರಿಹಾರ ಆಗಬೇಕಾದ್ರೆ ಯಾರು ಹೋಮವನ್ನು ಮಾಡಿ ಹವಿಸ್ಸುಗಳನ್ನೆಲ್ಲನೂ ಹಾಕ್ತಾ ಇರ್ತಾರೆ, ಅದ್ರ ಸುತ್ತಲೂ ಬೀಳ್ತಾ ಇರುತ್ತದು, ಹೋಮಕುಂಡದ ಸುತ್ತ ಆ ಹವಿಸ್ಸುಗಳು ಬೀಳ್ತಾ ಇರುತ್ತೆ, ಅದನ್ನೆಲ್ಲ ನೀನು ತಿಂತಾಯಿರು, ಆವಾಗ ನಿನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಆವಾಗ ಹುಳು ಆಯಿತು ಹೋಗಲಿ ಅಂತ ಅಂದ್ಬಿಟ್ಟು ಆ ಬಿಲ್ಲಿಗೆ ಕಟ್ಟಿರ್ತಕ್ಕಂತಹ ಹುರಿನ ಕಚ್ತಾ ಹೋಗ್ತಾ ಇರುತ್ತೆ. ಕಚ್ತಾ ಏನಾಗುತ್ತೆ, ಕೊನೆಯಲ್ಲಿ ಒಂದೇ ಒಂದು ಎಳೆ ಇದ್ದು ಪಟ್ ಅಂತ ಕಿತ್ತೋಗುತ್ತೆ. ಆ ಕಿತ್ತೋಗಿದ್ದ ರಭಸಕ್ಕೆ ಈ ನಾರಾಯಣನ ತಲೆ ಬಿದ್ದೋಗುತ್ತೆ ಕೆಳಕ್ಕೆ, ನಾರಾಯಣನ ತಲೆ ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ಅಲ್ಲಿಗೆ ಆ ಲಕ್ಷ್ಮಿ ಕೊಟ್ಟಿರ್ತಕ್ಕಂತಹ ಏನು ಆ ಶಾಪ ಆಯಿತು ನಾರಾಯಣನಿಗೆ, ಅದು ಪೂರ್ತಿ ಆಯಿತು. ಅಲ್ಲಿ ಪೂರ್ತಿ ಆದ ನಂತರ ಎಲ್ಲ ಏನು ಮಾಡಬೇಕು, ಮತ್ತು ನಾರಾಯಣ ಹೇಳ್ಬೇಕಲ್ಲ, ಏನು ಮಾಡೋದು ಏನು ಅಂತಂದಾಗ ಅವಳೇ ಪ್ರತ್ಯಕ್ಷಳಾಗ್ತಾಳೆ ತಾಯಿ. ಪ್ರತ್ಯಕ್ಷಳಾಗಿ ಬಂದು ಅಲ್ಲಿ ತ್ವಷ್ಟ ಅಂತಕ್ಕಂತಹ ಒಬ್ಬ ಮುನಿಗೆ ಹೇಳ್ತಾಳೆ, ಹೋಗು ಎಲ್ಲರೂ ಇದ್ದರೆ ಒಂದು ಕುದುರೆ ಮಕ್ಕನ್ನು ತಗೊಂಬಂದು ಅವ್ನಿಗೆ ಹಾಕು. ಸರಿ, ಅವನು ತ್ವಷ್ಟ ಅಂತಕ್ಕಂಥ ಅವನು ಹೋಗಿ ಕುದುರೆಯನ್ನು ತಂದು ಅವನ ತಲೆಯನ್ನು ತೆಗೆದು ಆ ನಾರಾಯಣನ ತಲೆಗೆ ಇಡ್ತಾರೆ. ಆ ತಾಯಿ ಅವಳಿಗೆ ಜೀವಕಳಿಯನ್ನು ಕೊಟ್ಟು ಅವನ್ನು ಹೇಳೋ ಹಾಗೆ ಮಾಡ್ತಾಳೆ. ಆವಾಗ ಅಲ್ಲಿ ಅವನಿಗೆ ಹಯಗ್ರೀವ ಅಂತ ಹೆಸರು ಬರುತ್ತೆ. ಆ ಹಯಗ್ರೀವರು ಬಂದು ಈ ಹಯಗ್ರೀವರನ್ನು ಅವ್ರನ್ನ ಸಂಹಾರ ಮಾಡ್ತಾನೆ. ಆದ್ದರಿಂದ ಈ ಹಯಗ್ರೀವರಿಗೆ ತಾಯಿನ ಸ್ತುತಿ ಮಾಡಿ ಅವಳ ವರದಿಂದ ಬಂದಿದ್ದರಿಂದ ಇವರಿಗೆ ಹಯಗ್ರೀವ ಅಂತಕ್ಕಂಥ ಒಂದು ಹೆಸರು ಬಂತು. ಈ ಹಯಗ್ರೀವರು ಈ ದೇವಿನ ಸ್ತುತಿ ಮಾಡ್ತಾ 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 ಬಂದು ಈ ಶ್ರೀವಿದ್ಯೆಯನ್ನು ಲೋಕದಲ್ಲಿ ಪ್ರಚಾರ ಮಾಡ್ತಾರೆ. ಲಲಿತಾ ಸ್ತೋತ್ರಕ್ಕೆ ಆದ್ಯ ಗುರುವಾಗಿರ್ತಕ್ಕಂಥದ್ದು, ಮೊದಲನೇ ಗುರು ಈ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಅಥವಾ ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಹಯಗ್ರೀವ ಮುನಿಗಳು.
ಈ ರೀತಿಯಾಗಿರ್ತಕ್ಕಂಥದ್ದು ಅಗಸ್ತ್ಯರದ್ರಲ್ಲಿ. ಹಾಗಾದರೆ ಅಗಸ್ತ್ಯರು ಯಾತಕ್ಕೆ ಉಪದೇಶವನ್ನು ತಗೋಬೇಕು? ಅಗಸ್ತ್ಯರು ಯಾತಕ್ಕೆ ಅಗಸ್ತ್ಯರು ಅಂತ ಹೆಸರು ಅಂತ? ಪಾಪ ಅಗಸ್ತ್ಯರು ಇರೋದು ಚೋಟುದ್ದ, ಇಷ್ಟೇ ಇತ್ತು ಕುಳ್ಳ ಪಾಪ. ಯಾತಕ್ಕೆ ಅವನ ಹೆಸರು ಅಗಸ್ತ್ಯ ಅಂತಲ್ಲ ಹೆಸರು.